ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟುಗೆದರ್. ನೋಡ್ಬೋದು ಎಲ್ಲಿದ್ದೀನೋ ಕ್ರಷರ್ ಹತ್ರ ಎಲ್ಲ ಬ್ಲಾಸ್ಟಿಂಗ್ ಎಲ್ಲ ನಡೀತೈತೆ. ಅವರು ಗಾಡಿನ ಒಳಗಡೆ ಬರಬೇಡಿ ಅಂತ ಅಂತಿದ್ರು. ಆದರೂ ನಾವು ಇಲ್ಲಿ ಒಳಗಡೆ ಬಂದಿದ್ವಿ. ಆ ಕಡೆ ಎಲ್ಲ ಬ್ಲಾಸ್ಟಿಂಗ್ ನಡೀತಿದೆ. ಸೊ ಆ ಕಡೆ ಎಲ್ಲ ಬ್ಲಾಸ್ಟಿಂಗ್ ನಡೀತಿದೆ. ನಾವು ಈ ಕ್ರಷರ್ ಬಂದಿದ್ದೀವಿ. ಕ್ರಷರು ಹಿಂದೆ ನೋಡ್ಬೋದು, ಟಿಪ್ಪರು ನಮ್ಮ ಗಾಡಿ. ಸೊ ನೋಡ್ಬೋದು ಇಲ್ಲಿ ಎಲ್ಲ ಬ್ಲಾಸ್ಟಿಂಗ್ ಎಲ್ಲ ಆದಮೇಲೆ ಇಲ್ಲಿ ಬಂದು ಇಲ್ಲಿ ಡಂಪ್ ಮಾಡ್ತಾರೆ ಸ್ಟೋನ್ಸು ಎಲ್ಲನೂ. ಅದಾದಮೇಲೆ ಇಲ್ಲಿ ಸಪ್ರೇಟ್ ಡಿವಿಷನ್ಸ್ ಆಗಿ ಹೋಗುತ್ತೆ. ಎಲ್ಲೆಲ್ಲಿ ಸ್ಯಾಂಡು ಡಸ್ಟು ಎಲ್ಲನೂ ಸಪ್ರೇಟ್ ಡಿವಿಷನ್ಸ್ ಹೋಗಿ ಡಂಪ್ ಆಗುತ್ತೆ. ಸೊ ನೋಡಿಕೊಂಡ್ರೆ ಇದೇ ಕ್ರಷರು. ನಾವು ಇಲ್ಲೇ ರೀಸೆಂಟಾಗಿಂದ ಇಲ್ಲೇ ತುಂಬ್ತಿರೋದು ಹೊಸ ಕ್ರಷರು. ಡಸ್ಟ್ ತುಂಬ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಈ ಕಡೆ ಡಸ್ಟು, ಆ ಕಡೆ 20 mm, ಆ ಕಡೆ 6 mm ಸ್ಯಾಂಡ್ ಎಲ್ಲ ಆ ಕಡೆ ಬರುತ್ತೆ. ವೆದರ್ ನೋಡಿ ಹೆಂಗೈತೆ, ಫುಲ್ ಮಳೆ ಬರೋ ಥರ ಐತೆ. ಅಲ್ಲಲ್ಲಿ ಬ್ಲಾಸ್ಟ್ ನಡೀತಿರೋ ಸೌಂಡ್ಗಳು ಕೇಳಿಸ್ತೈತೆ, ಢಮ್ 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 ಅಂತ. ಆಗಲೇ ಅಲ್ಲಿ ಬ್ಲಾಸ್ಟ್ ಆಯಿತು, ಒಂದು 4 ಸತಿ ಏನೋ ಬ್ಲಾಸ್ಟ್ ಆಯಿತು. ನನಗಂತೂ ಬ್ಲಾಸ್ಟ್ ಗಾಡಿನೇ ಬಿಟ್ಟಿಲ್ಲ ಒಳಗಡೆಗೆ. ಹಂಗೆ ಹೋಗ್ಬಿಡಿ, ಇಲ್ಲಿ ಬರಬೇಡಿ ಅದು ಇದು ಅಂತ ಹೇಳ್ತಿದ್ರು. ನಾವು ಕ್ರಷರ್ವರೆಗೆ ಹೋಗೋದು, ಅಲ್ಲೆಲ್ಲೂ ಹೋಗಲ್ಲ ಅಂತ ನಾವು ಕ್ರಷರ್ವರೆಗೂ ಸರ್ರಂತ ಬೇಗ ಬಂದುಬಿಟ್ವಿ. ಇಲ್ಲಾಂದಿದ್ರೆ ನಮಗೂ ರಿಸ್ಕ್ ಆಗಿರೋದು. ಏನಕ್ಕಂದರೆ ಹೋಗ್ತಾ ದಾರಿಯಲ್ಲೇ ಬ್ಲಾಸ್ಟ್ಗಳೆಲ್ಲ ಮಾಡ್ತವ್ರೆ ಅಂತ ಹೇಳಿದ್ರು. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ನೋಡ್ಬೋದು. ನೋಡಿ ಅಲ್ಲಿ ಮಳೆ ಬರ್ತಿರೋದು, ಅಲ್ಲಿ ಕೆಳಗಡೆ ಬರ್ತಿರೋದು ಎಷ್ಟು ಚೆಂದ ಅಲ್ಲ ಈ ಥರ ಎಲ್ಲ ನೋಡ್ತಾ ಇದ್ರೆ. ಸೊ ನೋಡಿದ್ರೆ ಇಲ್ಲೆಲ್ಲ ಕಲ್ಲುಗಳು ಬ್ಲಾಸ್ಟ್ ಮಾಡಿಕೊಂಡು ಅಲ್ಲಿಂದ ಎತ್ಕೊಂಡು ಬಂದು ಇಲ್ಲಿ ಕ್ರಷರಲ್ಲಿ ಹಾಕ್ತಾರೆ. ಸೊ ಅದನ್ನು ಕ್ರಷ್ ಮಾಡಿ, ಅದನ್ನು ನೈಸ್ ಮಾಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ ಹಾಕಿ ತಗೊಂಡೋಗಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಯೂಸ್ ಮಾಡ್ತಾರೆ. ನೋಡ್ಬೋದು ನೀವು. ಅದು ನೋಡೋಕ್ಕೆ ಸೂಪರಾಗಿದೆ. ಅಲ್ಲಿ ನೋಡಿ ಬೆಟ್ಟದ ಮೇಲೆ ಮಳೆ ಬರೋ ಥರ ಇದೆ. ಯಾವ ಬೆಟ್ಟ ಅಂತ ಗೊತ್ತಿಲ್ಲ ನನಗೂ, ಬಟ್ ನೋಡೋಕ್ಕೆ ಚೆಂದ. ಅಲ್ಲಿ ಮಾತ್ರ ಮಳೆ ಬರ್ತಿದೆ. ಸೊ ಇವಾಗ ಬಂದೈತೆ ಲೋಡರು. ಇದಾದಮೇಲೆ ಈ ಗಾಡಿಗೆ ಆದಮೇಲೆ ನಮ್ಮ ಗಾಡಿಗೆ ಲೋಡ್ ಮಾಡ್ತಾರೆ. ಸೊ ಇವಾಗ ಲೋಡ್ ಮಾಡ್ತಿರೋದು 20 mm. ಇದು 20 mm, ಇದು 6 mm, ಮತ್ತು ಅದು ಬಂದು ಸ್ಯಾಂಡು. ಹೊಸ ಕ್ರಷರು ರೀಸೆಂಟ್ ಒಂದು 10 ದಿವಸ ಆಗುತ್ತೆ ಅಂತ ಸ್ಟಾರ್ಟ್ ಆಗಿ. ಸೊ ನಾವು ಇಲ್ಲೇ ಬರ್ತಿದ್ದೀವಿ ಇವಾಗ. ಮುಂಚೆ ಆದರೆ ಬೇರೆ ಕ್ರಷರ್ಗೆ ಹೋಗ್ತಿದ್ವಿ. ಈ ರೀಸೆಂಟಾಗಿ ಓಪನ್ ಆಗೈತಲ್ಲ, ಏನೋ ಕಡಿಮೆ ಕೊಡ್ತೀರಂತ ಇಲ್ಲಿ ಬಂದಿದ್ದೀವಿ ನೋಡೋದ. ಸೊ ನಮ್ಮ ಗಾಡಿಗೆ ಬಂದೈತೆ ಲೋಡ್ ಮಾಡೋಕ್ಕೆ. ನಮ್ಮ ಗಾಡಿಗೆ ಇವತ್ತು ಈ ಲೋಡ್ಗೆ ಡಸ್ಟ್ ತುಂಬ್ತಿದ್ದೀವಿ. ಇವ್ರು ನಮ್ಮ ಡ್ರೈವರು. ಚೀಟಿ ಕೊಟ್ಟು ಅವ್ರಿಗೆ ಒಂಚೂರು ಬಾಟಾ ಕಾಸು ಥರ ಕೊಡಬೇಕು, ಇಲ್ಲಾಂದರೆ ಕರೆಕ್ಟಾಗಿ ಲೋಡ್ ಮಾಡಲ್ಲ. ಟಚ್ ಮಾಡೋದು ಅದು ಇದು ಆ ಥರ ಮಾಡ್ತಾರೆ. ಸೊ ಕಾಸು ಕೊಟ್ಟರೆ ಚೆನ್ನಾಗಿ ಲೋಡ್ ಮಾಡ್ತಾರೆ. ಸೊ ಲೋಡೆಲ್ಲ ಆಯಿತು. ಇದಾದಮೇಲೆ ಪೇಮೆಂಟ್ ಹಾಕ್ಸ್ಕೊಂಡು ಮತ್ತೆ ಸೈಟ್ವರೆಗೂ ಹೋಗಿ ಅನ್ಲೋಡ್ ಮಾಡಿಬಿಟ್ಟು, ಆದರೆ ಇವತ್ತು ಸೆಕೆಂಡ್ ಲೋಡ್ ಹಾಕ್ತೀವಿ, ಇಲ್ಲಾಂದರೆ ಇಲ್ಲ. ಏನಕ್ಕಂದರೆ ಫುಲ್ಲು ಈ ಕಡೆ ಎಲ್ಲ ಮಳೆ ಬಂದೈತೆ, ರೋಡೆಲ್ಲ ಸರಿ ಇಲ್ಲ. ಸೊ ಹಂಗಾಗಿ ನೋಡ್ಬೋದು ರೋಡ್ ಫುಲ್ ಆಗೈತೆ. ಸೊ ತಾರ್ಪಲೆಲ್ಲ ಕಟ್ಕೊಂಡು ಆಮೇಲೆ ಪೇಮೆಂಟ್ ಹಾಕ್ಕೊಂಡು ಆಮೇಲೆ ಬಿಡ್ತೀವಿ ಕ್ರಷರು. ನೋಡ್ಬೋದು ತಾರ್ಪಲ್ ಕಟ್ತಾ ಇದ್ದೀವಿ. ಅಲ್ಲಿ ನೋಡಿದ್ರೆ ಡಬ್ 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 ಡಬ್ಬ ಅಂತ ಕ್ರಷರ್ ಹೊಡಿತೈತೆ ಸೌಂಡು. ಆ ಕಡೆಯಿಂದ ಅಲ್ಲಿ ನೋಡಿ ಹೊಗೆ ಬರ್ತಿದೆಯಲ್ಲ, ಆ ಕಡೆ ಬ್ಲಾಸ್ಟ್ ಆಗೈತೆ, ಸೌಂಡ್ಗಳು ಬರ್ತಿದೆ. ನೋಡೋದ ಇಂಥದಕ್ಕೆಲ್ಲ ಭಯ ಪಡಬಾರ್ದು. ಬಟ್ ನನಗೆ ಫಸ್ಟ್ ಟೈಮಲ್ಲ ಇವೆಲ್ಲ ಕ್ರಷರ್ ತನಕ ಬಂದು ಇವೆಲ್ಲ ಬ್ಲಾಸ್ಟ್ಗಳೆಲ್ಲ ನೋಡ್ತಿರೋದು. ಕ್ರಷರ್ಗೆ ಬಂದಿದ್ದೀನಿ, ಬಟ್ ಬ್ಲಾಸ್ಟ್ಗಳು ನೋಡ್ತಿರೋದು ಫಸ್ಟ್ ಟೈಮು. ಸೊ ನ್ಯೂಸಲ್ಲಿ ಬೇರೆ 10 ಜನ ಸತ್ತೋದ್ರು ಕ್ರಷರಿಂದ, ಹಂಗೆ ಹಿಂಗೆ ಎಲ್ಲ ಹೇಳ್ತಾ ಇರ್ತಾರಲ್ಲ. ಸೊ ಅದಕ್ಕೆ ಭಯ ಅಷ್ಟೇ. ಸೊ ಹೋಗೋದ, ತಾರ್ಪಲೆಲ್ಲ ಕಟ್ಟಾಯಿತು, ಎತ್ತದ ನಾನೇ ಗಾಡಿ ಎತ್ತೀನಿ. ಸೊ ಗಾಡಿ ಎತ್ಕೊಂಡು ಡ್ರೈವರ್ ಆ ಕಡೆ ಮೇಲೆ ಹೋಗ್ಬಿಟ್ಟಿದ್ದಾರೆ, ಇಲ್ಲಾಂದರೆ ಅವ್ರ ಕೈಯಲ್ಲೇ ವಿಡಿಯೋ ಮಾಡಿಸ್ತಿದ್ದೆ. ನೋಡ್ಬೋದು ವ್ಯೂ.
ನೋಡ್ಬೋದು ರೋಡ್ ಹೆಂಗೈತೆ, ಫುಲ್ ಹೈಟ್ ಐತೆ. ಇದೇ ಪೇಮೆಂಟ್ ಆದಮೇಲೆ ರಿಟರ್ನ್ ಮತ್ತೆ. ಸೊ ಪೇಮೆಂಟ್ ಎಲ್ಲ ಆಯ್ತು ಗೈಸ್. ಮುಂದೆ ನೋಡ್ಬೋದು, ತೋರಿಸ್ತೀನಿ ರೀ ಹೆಂಗೆ ರೋಡ್ಗಳೆಲ್ಲ ಐತೆ ಅಂತ, ನೀವೇ ಶಾಕ್ ಆಗ್ತೀರಿ. ಸೊ ನೋಡಿ ಗೈಸ್, ರೋಡು ತುಂಬ ಖರಾಬಾಗೈತೆ. ಒಂದೊಂದು ಕಡೆ ಅಂತೂ 1.5 ಅಡಿ 1 ಅಡಿ ತನಕ ಹಾಳಾಗಲ್ಲ ಐತೆ. ಸೊ ಅದಕ್ಕೆ ಮೆತ್ತಗೆ ಹೋಗ್ತಾ ಇದ್ದೀನಿ, ಇಲ್ಲಾಂದರೆ ಟೈರ್ ಏನಾದರೂ ಬ್ಲಾಸ್ಟ್ ಆಗಿಬಿಡುತ್ತಂತ ಅದಕ್ಕೆ ಸ್ಲೋವಾಗಿ ಹೋಗ್ತಾ ಇದ್ದೀನಿ. ಸೊ ಗೈಸ್, ಆಫ್ಟರ್ 2 ಕಿಲೋಮೀಟರ್ಸ್ ಆಫ್ ಆಫ್ ರೋಡಿಂಗ್, 2 ಕಿಲೋಮೀಟರ್ಸೇ ನಮ್ಗೆ ಆಲ್ಮೋಸ್ಟ್ 30 to 40 ಮಿನಿಟ್ಸ್ ಆಯಿತು ಬರೋದಕ್ಕೆ ಮೇನ್ ರೋಡ್ಗೆ. ಇವಾಗ ಮೇನ್ ರೋಡಿಗೆ ಬಂದು ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ನಮ್ಮ ಡ್ರೈವರು ಫೋನ್ ಯೂಸ್ ಮಾಡ್ತವ್ರೆ. ಸೊ ಇಲ್ಲಿಂದ ಮಾಗಡಿ ರೋಡ್ ಕನೆಕ್ಟ್ ಆಗಿ, ಮಾಗಡಿ ರೋಡಿಂದ ತುಮಕೂರು ರೋಡ್, ಅಲ್ಲಿ ಲೆಫ್ಟ್ ತೊಗೊಂಡ್ರೆ ತುಮಕೂರು ರೋಡ್ಗೆ ಹೋಗಿ ಅಲ್ಲಿಂದ ಹೋಗ್ತೀವಿ. ಮಳೆ ಬರೋ ಥರ ಇದೆ, ಏನಾಗುತ್ತೇನೋ ಗೊತ್ತಿಲ್ಲ. ಫುಲ್ಲು ಎಂಸಂಡಿಂಗು ತಾವ ಇದ್ದಿಲ್ಲ. ನೋಡಬೇಕು, ಮಳೆ ಏನಾದರೂ ಬಂದರೆ ಸ್ವಲ್ಪ ಇನ್ನೂ ಮೆತ್ತಗೆ ಹೋಗ್ಬೇಕಾಗುತ್ತೆ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಮುಂದೆ ರೋಡು ಖರಾಬಾಗೈತೆ, ಚೆನ್ನಾಗಿಲ್ಲ. ಅಲ್ಲಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಿದೆ. ಸೊ ಗೈಸ್, ಇವಾಗ ತುಮಕೂರು ರೋಡ್ ಹತ್ರ ಬಂದಿದ್ದೀನಿ. ನೋಡ್ತಿದ್ದೀರಲ್ಲ, ಫುಲ್ ಮಳೆ ಚಾಚ್ತೈತೆ. ಹಿಂದೆ ಬೇರೆ ಲೋಡು ಹೆವಿ ಆಗ್ತಿದೆ, ಒದ್ದೆ ಆದರೆ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ ಸದ್ಯಕ್ಕೆ 35 ಟನ್ ಹಾಕ್ಕೊಂಡು ಬರ್ತಾಯಿದ್ದೀವಿ. ನೋಡ್ಬೋದು ನೀವೇ, ಎಲ್ಲೂ ನಿಲ್ಲಿಸಲಿಲ್ಲ, ಹಂಗೆ ಬರ್ತಾಯಿದ್ದೀವಿ. ಫುಲ್ ಮಳೆ ಚಸ್ತೈತೆ. ಫುಲ್ಲು ಆ ಕಡೆ ಈ ಕಡೆ ಮಿರರ್ಸು ಎಲ್ಲನೂ, ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀವಲ್ಲ, ಅಷ್ಟೇನು ಕಾಣಿಸಲ್ಲ. ಅದಕ್ಕೋಸ್ಕರ ಸ್ಲೋವಾಗಿ ಬರ್ತಾಯಿದ್ದೀನಿ. ನೋಡ್ಬೋದು ನೀವೇ ಎಷ್ಟು ಮಳೆ ಚಸ್ತೈತೆ ಅಂತ. ತುಮಕೂರು ರೋಡಿಂದ ಒಂದು ಸ್ವಲ್ಪ ಮುಂದೆ ಹೋಗಿ ಇಲ್ಲಿ 8ನೇ ಬೈಲ್ ಬರುತ್ತಲ್ಲ, ಅಲ್ಲಿ ಲೆಫ್ಟ್ ತೊಗೊಂಡು ನಮ್ಮ ಲಾಟ್ ಹತ್ರ ಹೋಗ್ತೀವಿ. ಸಿ ಯು ದೇರ್. ಸೊ ಗೈಸ್, ಲಾಟ್ ಹತ್ರ ಬಂದಿದ್ದೀವಿ. ಅಲ್ಲಿಂದ ಓಡಿಸ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ಬಿಟ್ಟು ಮಳೆ ಬರೇ ಬರ್ತಿತ್ತು. ಸ್ಲೋ ಮೆತ್ತು ಬಂದ್ವಿ. ನೈಟ್ 9 ಆಗ್ತಿದೆ ಇವಾಗ. ಎಕ್ಸಾಕ್ಟ್ಲಿ 9:20 ಆ ಥರ ಆಗ್ತಿದೆ. ಸೊ ನೋಡ್ಬೋದು, ಹಿಂದೆ ನಮ್ಮ ಡ್ರೈವರ್ ಎಲ್ಲನೂ ಡೋರ್ ಗಿಡ್ಸೋಕ್ಕೆ ಲಾಕ್ಸ್ ಎಲ್ಲನೂ ತೆಗಿತವ್ರೆ. ಸೊ ಇದೆಲ್ಲ ಆದಮೇಲೆ ಅನ್ಲೋಡ್ ಮಾಡಿ ನಾನಷ್ಟೇ ಇದೊಂದೇ ಲೋಡು, ಆಮೇಲೆ ಮನೆಗೆ ಹೋಗ್ಬಿಡ್ತೀನಿ. ಅವರು ನೆಕ್ಸ್ಟ್ ರೋಡ್ ಹೋದರೆ ಹೋಗ್ತಾರೆ, ಇಲ್ಲಾಂದರೆ ಬೇಡ ಅಂತ ಹೇಳ್ಬಿಡ್ತೀವಿ. ಯಾಕಂದರೆ ಮಳೆ ಎಲ್ಲ ಬಿದ್ದಿದೆಯಲ್ಲ, ವೆಯ್ಟ್ ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ಅನ್ಲೋಡ್ ಮಾಡೋದ. ಸೊ ಗೈಸ್, ಅನ್ಲೋಡೆಲ್ಲ ಆಯಿತು. ಮಳೆ ಬರೇ ಬರ್ತಿದೆ. ಸೆಕೆಂಡ್ ಲೋಡ್ ಹೋಗ್ತಿಲ್ಲ, ಡ್ರೈವರು ಹೋಗ್ತಿಲ್ಲ. ಸೊ ಹೀಗಾಗಿ ಈ ವಿಡಿಯೋ ಲಾಸ್ಟ್ ಆಗುತ್ತೆ. ಹಿಂಗೆ ನೋಡ್ತೀರಿ, ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಿಂಗೆ ಸಪೋರ್ಟ್ ಮಾಡ್ತಾ ಹಿಂಗೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾಯಿರ್ತೀನಿ. ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಹೆಂಗೆ ಏನು ಅಂತ. ಟಿಪ್ಪರ್ ಆಗಲಿ, ಯಾವುದೇ ಆಗಲಿ, JCB ಆಗಲಿ, ಏನೇ ಆಗಲಿ. ಸೊ ಹಿಂಗೆ ಮಾಡ್ತಾಯಿರ್ತೀನಿ. ಹಿಂಗೆ ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್ ಗೈಸ್.